ತಿರುಕಾದರೆ ಹರ್ಕ ಬೇಸಿಗೆ ತಿನ್ನುವ ನಿನ್ನಂತ ಹತ್ತಿರ ಮಕ್ಕಳಿಗೆ ಒಂದು ಬುದ್ಧಿ ಕಲಿಸಲು ಬಂದಿರುವ ನಿನ್ನ ಪಾಲಿನ ಯಮಧರ್ಮ ಅಷ್ಟೇ ಅಲ್ಲದೆ ಉಂಡ ಮನೆಗೆ ಜಂತಿ ಎನಿಸುವ ನಿನ್ನಂತ ಕಳ್ಳ ಕಡಿಮರ ರಕ್ತ ಕುಡಿಯಲು ಬಂದಿರುವ ಜಗಮೆಚ್ಚಿದ ಮಗ ಇಲ್ಲಿ ಹೊತ್ತ ಪುಂಡವುಲಿ. ನಿನ್ನಂತ ಎಷ್ಟೋ ಶೂರ ಹುಲಿಗಳು ಈ ಪ್ರದೀಪನ ಗಡ್ಡಿಯಲ್ಲಿ ಕೂಳಿಲ್ಲದೆ ಬಿದ್ದು ಒದ್ದಾಡಿ ಸಾಯ್ತಿರುವಾಗ ನೀ ಯಾವನ್ನೇ ಹುಲಿ? ಈ ಪ್ರದೀಪನನ್ನು ಎದುರು ಹಾಕಿಕೊಂಡು ನೆಮ್ಮದಿ ಬಿದ್ದು ಸಾಯಬೇಡ. ಇಲ್ಲಿಂದ ಹೊರಟು ಮಗಳನ್ನು ಬಿಟ್ಟುಕೊಟ್ಟು ಹೋಗಲು ನಾನೇನು ಕೈಲಾಗದೆ ಹೇಳಿಯಲ್ಲ. ಹೆಣ್ಣು ಮಕ್ಕಳ ಮೇಲೆ ಕಣ್ಣಿಟ್ಟು ಅವರ ದೇಹ ಬಿಸಿ ರಕ್ತ ಕುಡಿಯಲು ಬಹುದೂರನಾಗಿ ಬಂದಿರುವನು ಈ ಅರ್ಜುನ. ಇದೇ ರೀತಿ ನನಗೆ ಎದುರಾಗಿ ಮಾತನಾಡಿದರೆ ಏನು ಮಾಡ್ತಾರೋ ನನಗೆ ಗೊತ್ತಿಲ್ಲ. ವಿನಾಯಕರಣವಾಗಿ ಈ ಪ್ರದೀಪವನ್ನು ಕೇಳಿಸಿ ನೆಮ್ಮದಿ ಬಿದ್ದು ಸಾಯ್ಬೇಡ. ಇಲ್ಲಿಂದ ಹೊರಟು ಹೋಗು. ಹೇಳುವ ಶಂಕರನಿಗೆ ನೀನು ನಿಜವಾಗಿಯೂ ದಮ್ಮಿದ್ದ ಗಂಡಸೆ ಆಗಿದ್ದರೆ ಪುರಾಣಿಯಾಗಿರುವ ಮೈಮುಕ್ತರು. ಇದೇ ನಿನ್ನ ಶೂರತನ ಪುಂಡಾಟಿಕೆ. ನೀವು ಚಿಕ್ಕವನಿದ್ದರೆ ನಿನ್ನ ಮನೆಗೆ ಬೆಂಕಿ ತೋರಿಸಬೇಕಿತ್ತು. ಈ ನಿನ್ನ ಕೊಡ್ಲಿಯ ತೂರಾಟವನ್ನು ಮರೆತು ಹೋದ ನನ್ನ ಮನೆಯ ಸುಟ್ಟ ವಿಷಯವನ್ನು ಮತ್ತೆ ಉರಿತಿರುವ ಬೆಂಕಿಯಲ್ಲಿ ತುಪ್ಪ ಚೆಲ್ಲಿ ಉರಿ ಎಬ್ಬಿಸಿ ಬಿಟ್ಟೆಯ ನನ್ನ ಹೊಟ್ಟೆಯಲ್ಲಿ. ನನ್ನ ಸೇಡಿನ ಕೆಂಡ ನಂದಬೇಕೆಂದರೆ ನನ್ನ ಮನೆಗೆ ಬೆಂಕಿ ಹಚ್ಚಿದ ವ್ಯಕ್ತಿ ಯಾರೆಂದು ಪತ್ತೆ ಹಚ್ಚೆ ಅದೇ ಕ್ಷಣದಲ್ಲಿ ಅವರ ರುಂಡ ಕತ್ತರಿಸಿ ಆ ರುಂಡಕ್ಕೆ ನಾದಟ್ಟುವ ದಂಟಿನ ಸರಾಕಿ ಹಿಂಡು ಹುಲಿಗಳ ಗದ್ದಲದಲ್ಲಿ ಸಿಂಹದ ಬರಿ ಇಲ್ಲಿ ಹೊತ್ತ ಪುಂಡ ಹುಲಿಯನ್ನು ನಾನೆನಿಸಿಕೊಳ್ಳದಿದ್ದರೆ ನನ್ನ ಹೆಸರು ಸೇಡಿಗಿಳಿದ ಅರ್ಜುನನಲ್ಲ. ಹೇ ಅರ್ಜುನ, ಇದು ನೀನು ಇವಳನ್ನು ಕಾಪಾಡಿದ ಮಾತ್ರಕ್ಕೆ ನೀನು ದೊಡ್ಡ ಪಾಳೆಗೆ ಬಿಡಲೇ. ಇಂದಾಗ ನಾನೇನಾದ್ರು ಪ್ರದೀಪ ತೀರ್ಸಿಕೊಳ್ಳದೆ ಬಿಡಲಾರೆ. ನನ್ನ ಹೆಸರು ಪ್ರದೀಪನೇ ಅಲ್ಲ. ಬರ್ತೀನಿ ಮಗನೇ. ಕೈಲಾಗದ ನಿನ್ನಂತೆ ಶಂಡರ ಗೊತ್ತು ಬೆಳಕೆ ಹೆದರುವ ಏಡಿ ಗಂಡಸಲ್ಲ ಈ ಅರ್ಜುನ. ನೋಡಿ, ಸರಿಯಾದ ಸಮಯಕ್ಕೆ ಬಂದು ನನ್ನ ಪ್ರಾಣಮಾನ ಎರಡೂ ಕಾಪಾಡಿದ್ರು. ನಿಮ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಕು. ನಾನೆಲ್ಲೂ ಬರುತ್ತೇನೆ. ಒಂದು ನಿಮಿಷ ತಾಳಿ. ನೋಡಿ, ಅಂದು ನೀವು ನಮ್ಮ ಮನೆಗೆ ಬಂದಾಗ ಬಾಯಿಗೆ ಬಂದಂತೆ ನಾನು ಮಾತಾಡಿದ್ದು ನಂದು ತಪ್ಪಾಯ್ತು. ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕು ಅನ್ಕೊಂಡಿದೀನಿ. ಮನ ಬಿಚ್ಚಿ ಮಾತಾಡ್ಲಾ? ಶ್ರೀಮಂತರ ಈಗಿನ ಕಲಿಯುಗದಲ್ಲಿ ಬಡವರಿಗೆ ಹೇಗೆ ಮಾತನಾಡುತ್ತಾರೆಯೋ ಅದೇ ರೀತಿ ನೀನು ಮಾತನಾಡಿದೆ. ಇದರಲ್ಲಿ ತಪ್ಪೇನಿದೆ? ಎಷ್ಟೇ ಆದರೂ ನೀವು ಶ್ರೀಮಂತರಲ್ಲವೇ? ನೋಡು ಅರ್ಜುನ, ಶ್ರೀಮಂತರ ಬಡವರನ್ನೆಂಬ ಭೇದ ಭಾವಗಳೆಲ್ಲ ಮಾತಾಡ್ಬೇಡಿ. ಶ್ರೀಮಂತರಾದ್ರೂ ತಿನ್ನೋದು ಅನ್ನನೇ, ಬಡವರಾದ್ರೂ ತಿನ್ನೋದು ಅನ್ನನೇ. ಆದ್ರೆ ಶ್ರೀಮಂತರು ಚಿನ್ನ ತಟ್ಟೆ ತಿಂದ್ರು ಅನ್ನ ತಾನೇ ತಿನ್ನೋದು. ಅದೇನಂತ ಹೇಳು ಕವಿತಾ. ಈ ಬಡವನಿಂದ ಆಗುವುದಾದರೆ ಖಂಡಿತ ನಡೆಸಿಕೊಡುತ್ತೇನೆ. ನಾನು ನಿಮ್ಮ ಮನಸಾರೆ ಇಷ್ಟಪಟ್ಟಿದ್ದೀನಿ. ನೀವು ನನ್ನ ಸತಿಯಾಗಿ ಕರೀತೀರಾ? ಇದೇನು ಮಾತನಾಡುತ್ತಿರುವೆ ಕವಿತಾ? ಚಿನ್ನದ ಕೈತ ಮಣ್ಣಿನ ಮಡಿಕೆಯಲ್ಲಿ ಊಟ ಮಾಡುವ ನಮಗೂ ಚಿನ್ನದ ತಾಟಿನಲ್ಲಿ ಕೈ ತೊಳೆಯ ನಿಮಗೂ ಎಲ್ಲಿಯ ಹೊಂದಾಣಿಕೆ? ಎಷ್ಟೇ ಆದರೂ ನೀವು ಕುಬೇರರು, ನಾವು ಬಡವರು. ನೋಡಿ, ನಿಮ್ಮ ಧೈರ್ಯ ಸಾಹಸನ ಮೆಚ್ಚಿ ನಾನು ನಿಮ್ಮನ್ನ ಮನಸಾರೆ ಇಷ್ಟಪಟ್ಟಿದ್ದೀನಿ. ದಯವಿಟ್ಟು ಒಲ್ಲೆ ಅಂತ ಮಾತ್ರ ಹೇಳ್ಬೇಡಿ. ನಾನು ನಿಮ್ಮ ಸತ್ಯಾಗಿರ್ತೀನಿ. ಎದ್ದೇಳು ಕವಿತಾ, ಎದ್ದೇಳು. ಆದರೆ ನೀನಾಡುವ ಈ ಮಾತಿನಲ್ಲಿ ಯಾವುದೋ ಮೋಸವಿಲ್ಲ ತಾನೆ? ನಿನ್ನ ಮಾತು ನಿಜವೆಂದು ನಂಬಲೆ. ನಮ್ಮ ತಾಯಿ ಅಣೆಗೂ ಇಲ್ಲ, ನಮ್ಮ ಮನೆ ದೇವರ ಅಣೆಗೂ ಇಲ್ಲ. ಆಗಲಿ, ಆ ನನ್ನ ತಂದೆ ಸಿದ್ದೇಶ್ವರನ ಇಚ್ಛೆಯಂತೆ ಆಗಲಿ. ಬನ್ನಿ ಹೋಗೋಣ.
ಸುಮಧುರ ತುಟಿಯಿಂದ ಹೊರಬರಲಿ ಒಂದು ಸುಮಧುರವಾದ ಗಾನ. Oh,